ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹಿಲ್ಲರ್ ಚಾನಲ್. ಸೊ ಇವತ್ತು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಪರ್ಸನ್ ಅವರ ಕರೆಂಟ್ ಸಿಚುಯೇಷನ್ ಏನಿದೆ, ಸೊ ಅವ್ರು ಏನು ಅನುಭವಿಸ್ತಾ ಇದ್ದಾರೆ ಅವ್ರ ಲೈಫ್ನಲ್ಲಿ, ಕರೆಂಟ್ ಎನರ್ಜೀಸ್ ಏನಿದೆ, ನಿಮ್ಮ ಬಗ್ಗೆ ಏನಾದರೂ ಥಿಂಕ್ ಮಾಡ್ತಾ ಇದ್ದಾರಾ? ಸೊ ನೋಡೋಣ. ಕಾರ್ಡ್ಸ್ನ ಶಫಲ್ ಮಾಡೋ ಟೈಮ್ನಲ್ಲಿ ಸ್ವಲ್ಪ ನೀವು ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ತಾ ಪ್ರೇ ಮಾಡಬಹುದು. ಸಾರಿ ಇಫ್ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು, ಸೌಂಡ್ ಆಗ್ತಾ ಇದೆ. ಓಕೆ, ಹೀಲಿಂಗ್ ಬಗ್ಗೆ ಯಾರೆಲ್ಲ ಕೇಳ್ತಿದ್ರಿ, ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅದನ್ನು ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋದು ಲಿಂಕ್ ಕೊಟ್ಟಿರ್ತೀನಿ. ಸೊ ಅದರಲ್ಲಿ ನಿಮಗೆಲ್ಲ ಕ್ಲಿಯರ್ ಆಗುತ್ತೆ. ಅದರಲ್ಲಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಬಂದರೆ ನಾನು ಹೀಲಿಂಗ್ ತೊಗೊಳ್ಬೇಕು ಅಂತ, ಯು ಕ್ಯಾನ್ ಟೇಕ್. ಒಂದು ನಿಮಿಷ. ಓಕೆ, ಫಸ್ಟ್ ಕಾರ್ಡ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ. ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾಯಿದೆ ನಿಮ್ಮ ಲೈಫ್ನಲ್ಲಿ. ನಿಮ್ಮ ಪಾರ್ಟ್ನರ್ ಲೈಫ್ನಲ್ಲಿ ತುಂಬ ಜನಕ್ಕೆ ನನಗೆ ಸಿಗ್ತಾ ಇರೋವಂಥ ಎನರ್ಜೀಸ್, ಅವರ ಲೈಫ್ನಲ್ಲಿ ಅವ್ರಿಗೆ ಬೇರೆ ಒಂದು ಮ್ಯಾರೇಜ್ ಮಾಡ್ಕೊಳ್ಳೋ ಅಂಥ ಚಾನ್ಸಸ್ ಅವ್ರಿಗೆ ಸಿಗ್ತಾ ಇರ್ಬೋದು. ಮೀನ್ಸ್ ಆಪರ್ಚುನಿಟೀಸ್ ಅವ್ರಿಗೆ ಬರ್ತಾ ಇರ್ಬೋದು. ಅವ್ರ ಮನೆಯಲ್ಲಿ ಅವ್ರಿಗೆ ಮ್ಯಾರೇಜ್ ಪ್ರಪೋಸಲ್ಸ್ನ ತಂದುಕೊಡ್ತಾ ಇರ್ಬೋದು. ಸೊ ನೀನು ಮದುವೆ ಆಗಬೇಕು, ಸ್ವಲ್ಪ ಫೋರ್ಸ್ ಇದೆ ಅವ್ರ ಮನೆಯಲ್ಲಿ, ಈ ಒಂದು ಪಾರ್ಟ್ನರ್ ಅಥವಾ ಈ ಒಂದು ಪರ್ಸನ್ನ ನೀನು ಮದುವೆ ಆಗಬೇಕು. ಸೊ ಈ ರೀತಿ ಸ್ವಲ್ಪ ಡಾಮಿನೇಟಿಂಗ್ ಎನರ್ಜಿ ಇದೆ. ಅಥವಾ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಇಬ್ಬರ ನಡುವೆ ಯಾರೋ ಒಬ್ಬರು ತುಂಬ ಡಾಮಿನೇಟ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ನಾನು ಹೇಳಿದ್ದೆ ಆಗಬೇಕು, ಸೊ ಹೀಗೆ ಇರಬೇಕು, ಇದು ಹೀಗೆ ಆಗಬೇಕು ಅಂತ. ಸೊ ನನ್ನ ವಾಯ್ಸ್ ಆಡಿಬಲ್ ಇದೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸೊ ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ತುಂಬ ಜನ ಬ್ಲಾಕಿಂಗಲ್ಲಿ ಇದ್ದೀರಾ, ಬ್ಲಾಕ್ ಲಿಸ್ಟ್ನಲ್ಲಿ ನೀವಿದ್ದೀರಾ. ತುಂಬ ಪ್ರೀತಿ ಇತ್ತು, ಬಟ್ ಇವಾಗ ಅದು ಬ್ಲಾಕ್ ಲಿಸ್ಟ್ಗೆ ಬಂದು ನಿಂತಿದೆ. ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಇದೆ, ನಾನು ಏನು ಮಾಡಬೇಕು ನೆಕ್ಸ್ಟ್. ರೀಸೆಂಟಾಗಿ ಕೆಲವ್ರದ್ದು ಬ್ರೇಕಪ್ ಆಗಿರ್ಬೋದು. ನಾನು ಏನು ಮಾಡಬೇಕು ಅಂತ, ನಾನು ಒಂದು ಹೆಜ್ಜೆ ಯಾವ ರೀತಿ ಸ್ಟೆಪ್ ತೊಗೊಳ್ಬೇಕು ನನ್ನ ಲೈಫ್ನಲ್ಲಿ ಅಂತಲೇ ನಿಮಗೆ ಗೊತ್ತಾಗ್ತಿಲ್ಲ. ಸೊ ನೀವು ತುಂಬ ಸಫರ್ ಮಾಡ್ತಾ ಇದ್ದೀರಾ, ಡೇ ಡ್ರೀಮ್ ಮಾಡ್ತಾ ಇದ್ದೀರಾ ತುಂಬ ಜನ. ಸೊ ಪಾಸಿಟಿವ್ ಆಗಿ ಇದ್ದೀರಾ, ಬಟ್ ಡೇ ಡ್ರೀಮ್ ಮಾಡ್ತಾ ಇದ್ದೀರಾ. ಪಾಸಿಟಿವ್ ಆಗಿ ಇರೋದೇ ಬೇರೆ, ಡೇ ಡ್ರೀಮ್ ಮಾಡೋದೇ ಬೇರೆ. ಪಾಸಿಟಿವ್ ಅಂತ ಬಂದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ಥಾಟ್ಸ್, ಆಲೋಚನೆಗಳೇನಿರುತ್ತೆ ಅದು ಎಲ್ಲದರಲ್ಲೂ ಪಾಸಿಟಿವ್ನ ಹುಡುಕೋಕ್ಕೆ ಟ್ರೈ ಮಾಡುತ್ತೆ. ಡೇ ಡ್ರೀಮ್ ಅಂತ ಅಂದರೆ ಇದು ಹೀಗಾಗತ್ತೆ, ಇದು ಹೀಗಾಗತ್ತೆ. ತುಂಬ ಜನ ನೆಗೆಟಿವ್ ಆಗು ಡೇ ಡ್ರೀಮ್ ಮಾಡ್ತಾ ಇರ್ಬೋದು. ನನ್ನ ಲೈಫ್ನಲ್ಲಿ ಈ ರೀತಿ ಆಗಿಬಿಟ್ರೆ, ಸೊ ಈ ಥರ ಒಂದು ಸಿಚುವೇಶನ್ ನನ್ನ ಲೈಫ್ನಲ್ಲಿ ಬಂದುಬಿಟ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬೋದು. ಸೊ ಈ ಥರ ನನಗೂ ಆಗಿಬಿಟ್ರೆ, ಈ ಥರ ತುಂಬ ನೆಗೆಟಿವ್ ಥಾಟ್ಸ್ನಲ್ಲಿ ನೀವಿದ್ದೀರಾ. ಇನ್ನು ಕೆಲವರು ತುಂಬ ಪಾಸಿಟಿವ್ ಆಗಿ ಡೇ ಡ್ರೀಮ್ ಮಾಡ್ತಾಯಿದ್ದೀರಾ. ಸೊ ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಂಡಾಗಿರ್ಬೋದು. ಸೊ ನಾವು ಹೀಗೆಲ್ಲ ಇರಬೇಕು, ಈ ಒಂದು ಡ್ರೀಮ್ಸ್ ನನಗಿದೆ. ಸೊ ಈ ರೀತಿ ಡೇ ಡ್ರೀಮ್ ಮಾಡ್ತಾಯಿದ್ದೀರಾ. ಸೊ ಯಾವುದೇ ಆದರೂ ಒಂದು ಲಿಮಿಟ್ನಲ್ಲಿ ಇರಲಿ. ಸೊ ನೆಕ್ಸ್ಟ್ ಎಲ್ಲೋ ಒಂದು ಕಡೆ ಅದು ಸುಳ್ಳು ಅಂತ ಅಂದಾಗ ನಿಮಗೆ ಎಲ್ಲೋ ಒಂದು ಕಡೆ ತುಂಬ ಹರ್ಟ್ ಆಗ್ಬೋದು. ನಾನು ಇಷ್ಟೆಲ್ಲ ನಂಬಿಕೆ ಇಟ್ಟಿದ್ದೆ, ನಾನು ಇಷ್ಟೆಲ್ಲ ಟ್ರಸ್ಟ್ ಮಾಡಿದ್ದೆ, ನನಗೆ ಸಿಗ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಹೀಗಾಗೋಯ್ತಲ್ಲ ಅಂತ. ಬಿಕಾಸ್ ಅವರು ಬೇರೆ ಕಡೆ ಅವರ ಸೆಲೆಬ್ರೇಷನ್ ಆಗಿರ್ಬೋದು, ಅವರ ಲೈಫ್ ಆಗಿರ್ಬೋದು ನಡೀತಾ ಇದೆ, ಖುಷಿಯಾಗಿ ನಡೀತಾ ಇದೆ. ನಿಮ್ಮ ಜೊತೆಗೆ ಯಾವುದೇ ಒಂದು ಅವರು ವಾಪಸ್ ಬರಬೇಕು ಅಂತ ಅವರು ಥಿಂಕ್ ಮಾಡ್ತಾಯಿಲ್ಲ. 7 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ಆಲ್ರೆಡಿ ಇಲ್ಲಿ ಚೀಟಿಂಗ್ ನಡೆದಿದೆ, ಚೀಟಿಂಗ್ ಆಗಿದೆ. ನಿಮ್ಮ ಲೈಫ್ನಲ್ಲಿ ಬೇರೆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಅವ್ರ ಲೈಫ್ನಲ್ಲಿ ಹೇಗೆ ಅವರು ಖುಷಿಯಾಗಿದ್ದಾರೋ ನಿಮ್ಮ ಲೈಫ್ನಲ್ಲೂ ಸಹ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲ ಅಲ್ವಾ?
ಸೊ ಇಲ್ಲಿ ಅಷ್ಟು ಡೇ ಡ್ರೀಮ್ ಮಾಡಬೇಡಿ ನೀವು. ತುಂಬ ನೀವು ಯೋಚನೆ ಮಾಡಿದಷ್ಟು ನಿಮಗೆ ಇಲ್ಲಿ ಹರ್ಟ್ ಆಗುವಂಥ ಚಾನ್ಸಸ್ ಇದೆ ಫ್ಯೂಚರ್ನಲ್ಲಿ. ಸುಮ್ಮನೆ ಇದ್ದಾರೆ ಅವರು, ನಿಮ್ಮ ವಿಷಯದಲ್ಲಿ ಯಾವುದೇ ಆ್ಯಕ್ಷನ್ ಅವ್ರು ತೊಗೊಳ್ಳೋದಿಲ್ಲ. ದ ಹರ್ಮಿಟ್ ಕಾರ್ಡ್ ಇರೋದ್ರಿಂದ ನಿಮ್ಮ ವಿಷಯದಲ್ಲಿ ಅವರು ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಏನೂ ಸಹ ಒಂದು ಕಮಿಟ್ಮೆಂಟ್ ಕೊಡಬೇಕು, ಸೊ ನಾನು ಏನು ಮಾಡಬೇಕು ನೆಕ್ಸ್ಟ್ ಅಂತ ನಿಮ್ಮ ವಿಷಯದಲ್ಲಿ ಅವರು ಯೋಚನೆ ಮಾಡ್ತಾಯಿಲ್ಲ. ಆ್ಯಂಡ್ ಹಾಗೆ ಡೆವಿಲ್ ಕಾರ್ಡ್ ಇರೋದ್ರಿಂದ ಇಲ್ಲಿ ಒಂದು ಲಸ್ಟ್ ಎನರ್ಜಿ ಇರ್ಬೋದು. ಸೊ ಒಂದು ಅಟ್ರಾಕ್ಷನಿಂದ ಅವರು ನಿಮ್ಮನ್ನು ಪ್ರೀತಿ ಮಾಡಿರ್ಬೋದು. ಟ್ರೂ ಫೀಲಿಂಗ್ಸ್ ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ, ಅಷ್ಟು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡಿದರು ಅಂತ ಕಾರ್ಡ್ಸ್ ಹೇಳ್ತಾ ಇಲ್ಲ. ಆ್ಯಂಡ್ ಫಿಸಿಕಲ್ ರಿಲೇಷನ್ಶಿಪ್ನಲ್ಲಿ ತುಂಬ ಜನ ಇದ್ರಿ ಅಂತ ಅನ್ನಿಸ್ತಾ ಇದೆ. ಸೊ ಅದು ನಿಮಗೆ ಎಲ್ಲೊಂದು ಕಡೆ ತುಂಬ ಮೆಂಟಲಿ ಟಾರ್ಚರ್ ಆಗಿರ್ಬೋದು, ಈ ರೀತಿ ಆಗ್ತಾಯಿದೆ. ಬಟ್ ನೀವು ಮೂವ್ ಆನ್ ಆಗಬೇಕು. ಯಾವುದೇ ಒಂದು ನೀವು ಪ್ರಯತ್ನ ನೀವೇನು ಮಾಡ್ತಾಯಿದ್ದೀರಾ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿರ್ಬೋದು, ಮಾತಾಡ್ಸೋಕ್ಕಾಗಿರ್ಬೋದು, ಅವ್ರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಸೊ ಅವ್ರ ಲೈಫ್ನಲ್ಲಿ ಅವರು ಬೇರೆ ಸೆಲೆಬ್ರೇಷನ್ಸ್ ಕಡೆ ಅಥವಾ ಅವ್ರ ಕರಿಯರ್ ಕಡೆ ಅವರು ತುಂಬ ಫೋಕಸ್ಡ್ ಆಗಿದ್ದಾರೆ. ನಿಮ್ಮ ಬಗ್ಗೆ ಯಾವುದೇ ಯೋಚನೆ ಮಾಡ್ತಾಯಿಲ್ಲ. ಅವ್ರ ಲೈಫ್ನಲ್ಲೂ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗಿದೆ, ನಿಮ್ಮ ಲೈಫ್ನಲ್ಲೂ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ನಿಮ್ಮ ಲೈಫ್ನಲ್ಲಿ ಸ್ಟಾರ್ಟ್ ಆಗ್ತಾಯಿದೆ, ನೀವು ಅದಕ್ಕೆ ದಾರಿಯನ್ನು ಕೊಡಿ. ನಿಮ್ಮ ಹತ್ರ ಬರೋದಕ್ಕೆ ನಿಮ್ಮ ಸುತ್ತ ನೀವು ಬೌಂಡ್ರೀಸ್ನ ಹಾಕ್ಕೊಂಡು ಜೀವನ ಮಾಡಬೇಡಿ. ಸೊ ನಿಮ್ಗೇನು ಆಪರ್ಚುನಿಟೀಸ್ ಬರ್ತಾ ಇದೆ ನಿಮ್ಮ ಕರಿಯರ್ನಲ್ಲಿ, ಸೊ ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವೆಲ್ಲ ಒಂದು ಕಡೆ ನನ್ನ ಲೈಫ್ನಲ್ಲಿ ಅವ್ರು ಬರ್ತಾರೆ, ಸೊ ಅವರಿಗೋಸ್ಕರ ನಾನು ಇದೇ ರೀತಿ ನನ್ನ ಲೈಫ್ನಲ್ಲಿ ಇರಬೇಕಾಗುತ್ತೆ ಅಂತ ಅವ್ರಿಗೋಸ್ಕರ ನೀವು ಬದಲಾಗ್ತಾ ಹೋಗೋದ್ರಲ್ಲಿ ಯಾವುದೇ ಒಂದು ಅರ್ಥ ಇರೋದಿಲ್ಲ. ಸೊ ನಿಮ್ಮ ಲೈಫ್ನ ನೀವು ಹೇಗೆ ಅಂದ್ಕೊಂಡಿದ್ದೀರಾ ಹಾಗೆ ನೀವು ಲೀಡ್ ಮಾಡ್ತಾ ಹೋಗಿ. ಸೊ ಇವತ್ತಿನ ರೀಡಿಂಗ್ ಇದಾಗಿತ್ತು, ಸ್ವಲ್ಪ ಶಾರ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಹಾಗೆ ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ಬೇಕು, ಪರ್ಸನಲ್ ರೀಡಿಂಗ್ ಬೇಕು, ಯು ಕ್ಯಾನ್ ಟೇಕ್. ಆಲ್ಸೋ ನೀವು ಬ್ರೇಸ್ಲೆಟ್ಸ್ನ ತೊಗೊಳ್ಬೋದು. ಯಾರೆಲ್ಲ ಬ್ರೇಕಪ್ನಲ್ಲಿದ್ದೀರಾ, ಸೊ ಈ ಒಂದು ಬ್ರೇಸ್ಲೆಟ್ ಯೂಸ್ ಆಗುತ್ತೆ. ಬ್ರೇಕಪ್ ಸಿಚುವೇಷನಲ್ಲಿ ಇರೋರಿಗೆ ಈ ಒಂದು ಬ್ರೇಸ್ಲೆಟ್ಸ್ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಎಲ್ಲ ಸಹ ಇಲ್ಲಿ ರೇಕಿ ಹೀಲಿಂಗಿಂದ ಎನರ್ಜೈಸ್ಡ್ ಆಗಿ ನಿಮ್ಮ ಹೆಸರಿಗೆ ಎನರ್ಜೈಸ್ಡ್ ಆಗಿ ಬರುವಂಥದ್ದು. ಸೊ ಯು ಕ್ಯಾನ್ ಟೇಕ್. ಹೊರಗಡೆ ನಿಮಗೆ ಸಿಗ್ಬೋದು, ಬಟ್ ಇದು ಎನರ್ಜೈಸ್ಡ್ ಆಗಿ ಬರೋದ್ರಿಂದ ಯು ಕ್ಯಾನ್ ಟೇಕ್, ಯು ಕ್ಯಾನ್ ಪರ್ಚೇಸ್. ಹಾಗೆ ಪೆಂಡೆಂಟ್ ಸಹ ಅವೈಲಬಲ್ ಇದೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.